ಎಸ್ ಸರ್. ನಿಮ್ಮ ಹೋರಾಟ ಬಹಳ ವರ್ಷಗಳಿಂದ ಇತ್ತು, ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಮಾಡಬೇಕು ಅಂತ. ಅದರ ಜೊತೆಗೆ ಯಾವಾಗ ಅಲ್ಲಿ ರಾತ್ರೋರಾತ್ರಿ ತೆರವಾಯಿತು, ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಯಿತು ಆ ಜಾಗ. ಮತ್ತೆ ಒಂದಷ್ಟು ಸಂಬಂಧಪಟ್ಟರ ವಿರುದ್ಧನೂ ಕೂಡ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಅಲ್ಲೇ ನಿರ್ಮಾಣ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಈಗ ಹೊಸ ಬೆಳವಣಿಗೆ ಅಂತಂದ್ರೆ ಸರ್ಕಾರ ಆ ಭೂಮಿಯನ್ನ, ಆ ಜಾಗವನ್ನ ಅರಣ್ಯಕ್ಕೆ ಮೀಸಲು ಅನ್ನೋ ಇದನ್ನ ಮಾಡ್ತಾ ಇದೆ. ಸೊ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ಅಲ್ಲಿ ಸರ್ಕಾರನೇ ಮತ್ತು ಆ ಜಾಗವನ್ನ ತಗೊಂಡು ಮತ್ತೆ ಈಗ ನಿರ್ಮಾಣ ಮಾಡೋ ಸಾಧ್ಯತೆಗಳು ಏನಾದರೂ ಇವೆಯಾ? ನನಗೆ ಪುಣ್ಯಭೂಮಿ ವಿಷಯನ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ಸರ್ಕಾರದ ಮೂಗಿನಡಿಯಲ್ಲಿ ಒಂದು 145 ಕೋಟಿ ಹಗರಣ ಆಗ್ತಾ ಇತ್ತು. ಓಕೆ. ಒಂದು ಎಕರೆನ 14.5 ಕೋಟಿಗೆ ಮಾರಾಟ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಸರ್ಕಾರದ ಜಮೀನನ್ನ ಬಾಲಕೃಷ್ಣ ಅವರ ಮೊಮ್ಮಗ. ವಿಷ್ಣುವರ್ಧನ್ ಅವರ ಮೂಲಕ ಅದೊಂದು ದೊಡ್ಡ ಹಗರಣ ಬಯಲಿಗೆ ಬಂದಿದೆ. ನಾವೆಲ್ಲರೂ ದೊಡ್ಡದಾಗಿ ಈ ಸುದ್ದಿಯನ್ನ, ಸರ್ಕಾರದ ಜಮೀನುಗಳ ದುರ್ಬಳಕೆ ಹೇಗಾಗ್ತಿದೀವಿ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಧ್ವನಿ 145 ಕೋಟಿ ವಿಷ್ಣುವರ್ಧನ್ ಅವರು ಸೇವ್ ಮಾಡಿದ್ದಾರೆ ರಾಜ್ಯಕ್ಕೆ. ಎರಡನೇದು, ನಾನು ಅರಣ್ಯ ಭೂಮಿ ಅಂತ ಹೇಳಿ ಅವ್ರ ಪತ್ರದಲ್ಲಿ ದಾಖಲಿಸಿರೋದು ನೋಡಿದ್ದೀನಿ ನಾನು. ಅರಣ್ಯ ಭೂಮಿ ಅಂದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರು ಮತ್ತೆ ಬಾಲಕೃಷ್ಣ ಇಬ್ರು ಸಮಾಜನ ನೆಲಸಮ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಈಗ ಅರಣ್ಯ ಭೂಮಿಯಲ್ಲಿ ವಿಷ್ಣುವರ್ಧನ್ ಅವರು ಮತ್ತೆ ಬಾಲಕೃಷ್ಣ ಅವರು ಇರ್ತಾರ ಇಲ್ಲೋ ಅನ್ನೋಂಥದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಈಗಾಗಲೇ ಅದು ಅಭಿಮಾನ್ ಸ್ಟುಡಿಯೋಗೆ ಅಂತ ಕೊಟ್ಟಿದ್ದು, ಬಟ್ ಅದು ಅಭಿವೃದ್ಧಿ ಆಗ್ಲಿಲ್ಲ. 20 ಎಕರೆ ಭೂಮಿ ಏನಿತ್ತು ಅದು ಆಗ್ಲಿಲ್ಲ. ನಿಯಮಗಳ ಪ್ರಕಾರ ಅದು 20 ವರ್ಷಗಳವರೆಗೆ ಮಾತ್ರ ಆ ಭೂಮಿ ಯಾರಿಗೂ ಪರವಾರೆ ಮಾಡುವಂತಿಲ್ಲ ಅಂತ ಒಂದು ನಿಯಮ ಕೂಡ ಇತ್ತು. ಹೌದು. ಆದ್ರೆ ಅದರಲ್ಲಿ 12 ಎಕರೆ ಬಾಲಕೃಷ್ಣ ಅವ್ರ ಮಕ್ಕಳು ಮಾರಾಟ ಮಾಡಿದ್ರು ಅನ್ನೋ ಆರೋಪನೂ ಇತ್ತು. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೌದು. ಈಗ ಸ್ಟುಡಿಯೋ ಕಟ್ಟೋದಕ್ಕೆ ಹಣ ಬೇಕಾಗಿದ್ದರಿಂದ ಅವ್ರು ಮಾರಾಟ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಕೇಳ್ಬಂದು. ಬರೀ 8 ಎಕರೆ ಜಾಗ ಮಾತ್ರ ಅಲ್ಲಿ ಉಳಿದಿತ್ತು ಸರ್. ಹೌದು, ಇಲ್ಲ 10 ಎಕರೆ ಇತ್ತು. 10 ಎಕರೆ ಇತ್ತು. ಓಕೆ. ಈಗ ಷರತ್ತುಗಳು ಏನು ನೀವು ವಿಧಿಸಿದ್ರು ಅದನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಸೊ ದಂಡದ ರೂಪವಾಗಿ ಉಳಿದ 8 ಎಕರೆ ಜಾಗನೂ ಈಗ ಸರ್ಕಾರ ಸುಪರ್ದಿಗೆ ಪಡೆಯೋದಕ್ಕೆ ತೀರ್ಮಾನ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವಿಷ್ಣು ಸರ್ ಫ್ಯಾನ್ಸ್ಗೆ ಖುಷಿ ಆಗಿದೆ ಸರ್? ಇಲ್ಲ, ನನಗೆ ಈಗ 145 ಕೋಟಿ ಅಷ್ಟು ಹಗರಣ ಒಂದು ಬಯಲಿಗೆ ಬಂದಿದ್ದಕ್ಕೆ ಖುಷಿ ಇದೆ. ಆದ್ರೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ. ಇದನ್ನ ನೆಕ್ಸ್ಟ್ ಈ ಜಮೀನನ್ನ ಏನ್ ಮಾಡ್ತಾರೆ, ಅಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿ ಇರುತ್ತಾ ಇಲ್ಲ, ಸರ್ಕಾರದ ನಿಲುವು ಏನಿದೆ, ಸೊ ಈ ಎಲ್ಲವನ್ನ ನಾವು ನೋಡ್ಬೇಕಾಗಿದೆ. ಇದಕ್ಕೋಸ್ಕರ ನಾನು ಸ್ವಲ್ಪ ಕಾದು ನೋಡುವಂತಹ ಪ್ರಯತ್ನದಲ್ಲಿದ್ದೇನೆ ಸರ್. ಓಕೆ ಸರ್, ಈ ನಿಟ್ಟಿನಲ್ಲಿ ನೀವು ಅರಣ್ಯ ಇಲಾಖೆಗೆ ಏನಾದ್ರು ಮನವಿ ಕೊಟ್ಟಿದ್ರಾ, ಸ್ಪಂದಿಸಿದ್ರಾ ಅವರು ಈ ಮೂಲಕ? ಏನು ಮತ್ತೆ ಅರಣ್ಯ 22ನೇ ತಾರೀಕು ಅಧಿವೇಶನ ಶುರುವಾಗಿದ್ದು ಮಾರನೇ ದಿವಸ ನನಗೆ ಒಂದು ಫೋನ್, 22 ಅಲ್ಲ 23ಕ್ಕೆ ಅನ್ಸುತ್ತೆ, ಇಲ್ಲ 22ನೇ ತಾರೀಕೆ ನನಗೆ ಫೋನ್ ಬಂದಿತ್ತು. ಇದು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಸಭೆ ಕರೆದಿದ್ದಾರೆ ಅಂತ ಹೇಳಿ ಪ್ರಭಾಕರ್ ಅವರು ಸಿಎಂ ಕಾರ್ಯದರ್ಶಿಗಳು ಫೋನ್ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರು. ಸೊ ಅದಾದ್ಮೇಲೆ ನಾನು ಅವತ್ತು ನನ್ನ ಮನವಿಯನ್ನ ಹೇಳಿದೆ. ಮತ್ತೆ ಇಲ್ಲ, ಅದು ಆಲ್ರೆಡಿ ಅದು ಸರ್ಕಾರ ಅವ್ರದೇ ಜಾಗ ಅಲ್ವಾ ಅಂತಂದ್ರಂತೆ. ಅದಕ್ಕೆ ನಾನು ಒಂದು ಸ್ಪಷ್ಟನೆ ಕೊಡಿಸಿ ಪ್ರಜಾವಾಣಿ ಎಡಿಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಜಾವಾಣಿಯಲ್ಲಿ ಆ ಭೂಮಿಯ ಸುತ್ತ ಎಲ್ಲ ಒಂದು ಲೇಖನಗಳು ಬರೋ ತರದ್ದು ಒಂದು ಲೇಖನ ಕೂಡ ಮಾಡಿಸಿದ್ವಿ. ಅದು ಮುಖ್ಯಮಂತ್ರಿಗಳಿಗೆ ತಲುಪಿತ್ತದು. ಸೊ ಅದು ಆ ಸಂದರ್ಭದಲ್ಲಿ ಒಂದು ಸೂಕ್ತ ನಿರ್ಧಾರ ಕೈಗೊಳ್ಳಕ್ಕೆ ಅವರು ಅದು ಅನುವಾಯಿತು ಅಂತ ಅನಿಸುತ್ತೆ ಸರ್. ಓಕೆ ಸರ್, ಈಗ ಸದ್ಯದ ಮಟ್ಟಿಗೆ ಈಗ ಏನು ಸರ್ಕಾರ ಈ ಘೋಷಣೆ ಮಾಡಿದೆ, ಇದರ ಹಿನ್ನೆಲೆಯಲ್ಲಿ ಈಗ ಅಭಿಮಾನಿಗಳಿಗೆ ಸಿಕ್ಕಂತ ಮೊದಲ ಜಯ ಅಂತ ಅನ್ಬೋದಾ? ಖಂಡಿತವಾಗ್ಲೂ ಸರ್, ನಮಗೆ ಇದು ಬಹಳ ದೊಡ್ಡ ಇದು ನಮಗೆ ಅಂತೂ ಇದು ನಮಗೆ ಖುಷಿಯಾಗಿದೆ ಈ ಸಂದರ್ಭಕ್ಕೆ. ಬಟ್ ಅಭಿಮಾನ ಸ್ಟುಡಿಯೋದಲ್ಲಿ ಈ ವಿಷ್ಣುವರ್ಧನ್ ಅವರು ಇದು ಬಿಟ್ರೆ ಇನ್ನು ಡಬಲ್ ಖುಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ. ಓಕೆ, ಅಲ್ಲ ಒಂದು ವೇಳೆ ಮತ್ತೆ ಅವ್ರೇನಾದ್ರು ತಕರಾರು ಅರ್ಜಿ ಹಾಕಿ ಮತ್ತೆ ಕೋರ್ಟ್ಗೆ ಏನಾದ್ರು ಹೋಗಬಹುದಾ? ಈಗ ಸರ್ಕಾರ ಎಷ್ಟು ಸ್ಪಷ್ಟವಾಗಿರೋದ್ರಿಂದ ಸರ್ಕಾರ ಫೈಟ್ ಮಾಡ್ಲೇಬೇಕು. ನಾವು ಸರ್ಕಾರದ ಹಿಂದೆ ಬೀಳ್ತೀವಿ, ಯಾವುದೇ ಕಾರಣಕ್ಕೂ ಇದು ಇದಾಗಬಾರ್ದು ಅಂತ, ಮತ್ತೆ ಸಡಿಲ ಆಗಬಾರ್ದು, ಈ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಅಂತ ಹೇಳಿ. ಯಾಕಂದ್ರೆ ಈಗ ವಿಷ್ಣು ಸ್ಮಾರಕ ನಿರ್ಮಾಣ ಆಗುತ್ತೆ, ಅಲ್ಲಿ ಜಾಗ ಕೊಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ರಾತ್ರೋರಾತ್ರಿ ಅದನ್ನ ನೆಲಸಮ ಮಾಡಿದ್ರು. ಸೊ ಈಗ ಮತ್ತೆ ಆ ಸುಪರ್ದಿಗೆ ತಗೊಂಡ ತಕ್ಷಣ ಆ ವಿಷ್ಣುವರ್ಧನ್ ಸ್ಮಾರಕದ ಒಂದ್ ಕಡೆ ಇರ್ಲಿ, ಇಲ್ಲಿ ಬಾಲಕೃಷ್ಣ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಮತ್ತೆ ಈ ಕಡೆ ಸರ್ಕಾರ, ಈ ಎರಡರ ನಡುವೆ ಮತ್ತೆ ತಿಕ್ಕಾಟ ಶುರು ಆಗಬಹುದಾ ಅಂತ, ಇದರಲ್ಲಿ ಮತ್ತೆ ಸ್ಮಾರಕದ ನಿರ್ಮಾಣ ಕಾರ್ಯ ಮುಂದಕ್ಕೆ ಹೋಗ್ಬೋದಾ ಅಂತ.
ಅದಾಗದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೀನಿ. ಮತ್ತೆ CM ನ ಇಮಿಡಿಯೇಟ್ ಆಗಿ ಒಂದು ನಿಯೋಗದಲ್ಲಿ ಹೋಗಿ ಇದು ಆದಷ್ಟು ಬೇಗ ಇದು ಕಾರ್ಯರೂಪಕ್ಕೆ ಬರೋಕ್ಕೆ ಮತ್ತೆ ಸಂಪುಟದಲ್ಲಿ ಇದು ಚರ್ಚೆ ಆಗಿ ಕಾನೂನು ಆಗಲಿ ಅಂತ ಹೇಳ್ಬಿಟ್ಟು ನಾನು ಒತ್ತಾಯಿಸ್ತೀವಿ. ಯಾಕಂದ್ರೆ ಇದು ತುಂಬಾ ಇನ್ನೂ ಹಗ್ಗಜಗ್ಗಾಟ ಆಗಕ್ಕೆ ಅವಕಾಶ ಕೊಡ್ದಂಗೆ ಏನೆಲ್ಲ ಮಾಡ್ಬೋದು ಅದನ್ನ ನಾವು ಮಾಡ್ತೀವಿ ಸರ್. ಹೌದು ಸರ್. ಸರ್, ಈ ನಿಟ್ಟಿನಲ್ಲಿ ಮೊನ್ನೆ ಸುದೀಪ್ ಅವರು ಕೆಂಗೇರಿ ಸಮೀಪದ ಒಂದು ಜಾಗವನ್ನ ಖರೀದಿ ಮಾಡಿಬಿಟ್ಟು ಅಲ್ಲಿ ನಿರ್ಮಾಣ ಮಾಡಬೇಕು ಪ್ರತಿಮೆ ಅಂತ ಹೊರಟರು. ಅದು ಈಗ ಸೆಪ್ಟೆಂಬರ್ 18ಕ್ಕೆ ಆಗಬಹುದಾ ಅಥವಾ ಇನ್ನೂ ತಡ ಆಗುತ್ತಾ, ಹೇಗೆ ಸರ್ ಅದು ಅದ್ರ ಪಾಡ್ಗೆ ಅದು ನಡೀತಾ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಪುಣ್ಯಭೂಮಿ ಅದೊಂಥರ ದೇವಸ್ಥಾನಕ್ಕೆ ಸಮಾನ, ಅದು ಇಲ್ಲ ಅಭಿಮಾನಿಗಳಿಗೆ. ಇದು ಒಂದು ಆಸೆ ಬೆಂಗಳೂರಲ್ಲಿ ಅಭಿಮಾನಿಗಳಿಗೋಸ್ಕರ ಒಂದು ದರ್ಶನ ಕೇಂದ್ರ ಇರಬೇಕು ಅನ್ನೋಂಥದ್ದು. ಮತ್ತೆ ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ವಿ, ರಾಜ್ಯದ ಮೂಲೆ ಮೂಲೆಯಲ್ಲೂ ಅವ್ರ ಹೆಸರಲ್ಲಿ ಏನಾದ್ರು ಆಗ್ಲಿ, ಭವನಗಳು ಸ್ಮಾರಕಗಳು ತೊಂದರೆ ಇಲ್ಲ ಅಂತ ಹೇಳಿ. ಅದರಿಂದ ಇದು ಕೆಂಗೇರಿಯಲ್ಲಿ ಇದು ಆಗೋದು ಅದ್ರ ಪಾಡ್ಗೆ ಅದು ಇರುತ್ತೆ. ಅದ್ರ ಪಾಡ್ಗೆ ಅದು ಇರುತ್ತೆ. ಈಗ ಏನ್ ಸರ್ಕಾರ ಈಗ ಆ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಘೋಷಣೆ ಮಾಡಿದೆ, ಅಲ್ಲಿ ಈಗ ನಿಮಗೆ ಕೊಟ್ಟಂತ ಜಾಗದಲ್ಲೇ ಆದ್ರೆ ಸಾಕು, ನೀವೇನು ಎಕ್ಸ್ಟ್ರಾ ಜಾಗ ಕೇಳ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ನಮ್ಗೆ ಜಾಗ ಎಕ್ಸ್ಟ್ರಾ ಏನು ಬೇಡ, ನಮ್ಮ ಸುಪರ್ದಿಗೆ ಯಾವುದೂ ಬೇಡ. ಅಲ್ಲಿ ಒಂದು ದರ್ಶನ ಕೇಂದ್ರಕ್ಕೆ ಅಲ್ಲಿ ಅಭಿಮಾನಿಗಳು ಬಂದು ಅವ್ರ ಕೈ ಮುಗಿದು ಹೋಗ್ಲಿಕ್ಕೆ ಏನೇನು ಬೇಕೋ ಅದು ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಅದನ್ನ ವ್ಯವಸ್ಥೆ ಮಾಡಿಸಿದ್ರೆ ಸಾಕು ಸರ್. ಓಕೆ ಸರ್. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ವೀರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದ ಒಂದಷ್ಟು ಅಭಿಮಾನಿಗಳು ಮೊದಲಿಂದಲೂ ಕೂಡ ಹೋರಾಟ ಮಾಡ್ಕೊಂಡ್ಬಂದ್ರು. ಆ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆಗೆ ವಿಷ್ಣು ಸರ್ ಅವರ ಆಶೀರ್ವಾದನೋ ಅವರ ಹಾರೈಕೆನೋ ಗೊತ್ತಿಲ್ಲ, ಒಂದು ಸರ್ಕಾರ ಈಗ ಘೋಷಣೆ ಮಾಡಿರೋದ್ರಿಂದ ಒಂದು ಸಿಕ್ಕಂತ ಜಯ ಅಂತಾನೂ ಕೂಡ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಈ ವಿಷ್ಣು ಸ್ಮಾರಕದ ಪರವಾಗಿ ಯಾವ ರೀತಿಯ ರೂಪುರೇಷೆಗಳಿರುತ್ತೆ ಸರ್ ಹೋರಾಟ? ಅದೇ ನಾನು ಹೇಳಿದ್ನಲ್ಲ ಸರ್, ಸರ್ಕಾರವನ್ನು ಒತ್ತಾಯಿಸ್ತೀವಿ. ಇದನ್ನ ಕಳೆದ ಬಾರಿ ಒಂದ್ಸಲ ಇದೇ ತರ ಮುಟ್ಟುಗೋಲು ಪ್ರಯತ್ನ ಮಾಡಿ ಸುಮ್ಮನಾಗ್ಬಿಟ್ಟಿದ್ರು. ಹೌದು ಹೌದು ಹೌದು. ಸೊ ಈಗ ಈ ಸರಿ ಅದು ಆಗ್ದಂಗೆ ಇದನ್ನ ತಾರ್ಕಿಕ ಅಂತ್ಯ ಕಾಣಿಸಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.